ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇಂಡಿಯಾ ಪಾಕಿಸ್ತಾನ್ ಈ ಎರಡೂ ದೇಶಗಳ ನಡುವೆ ನಡೀತಾ ಇದ್ದಂತಹ ಒಂದು ತಿಕ್ಕಾಟ, ಯಾವ ವಿಚಾರವಾಗಿ? ಕ್ರಿಕೆಟ್ ವಿಚಾರವಾಗಿ. ಈ ತಿಕ್ಕಾಟದಲ್ಲಿ ಫೈನಲಿ ಇಂಡಿಯಾ ಗೆದ್ದಿದೆ. ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲೇಬೇಕು. ಯಾಕಪ್ಪ ಅಂತಂದ್ರೆ, ಮೊದಲನೇದಾಗಿ ವರ್ಲ್ಡ್ ಕ್ರಿಕೆಟನ್ನು ಆಲ್ಮೋಸ್ಟ್ ನಡೆಸ್ತಾ ಇರೋದು ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಅಂತಾನೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಇಡೀ ವರ್ಲ್ಡ್ ಅಲ್ಲಿರುವ ಎಲ್ಲ ಕ್ರಿಕೆಟ್ ಬೋರ್ಡ್ಗಳಲ್ಲೂ ಅತ್ಯಂತ ಶ್ರೀಮಂತವಾದಂತಹ ಕ್ರಿಕೆಟ್ ಬೋರ್ಡ್ ಯಾವುದಾದ್ರೂ ಇದ್ರೆ, ಯಾವುದೇ ಕಂಟ್ರಿಯ ಕ್ರಿಕೆಟ್ ಬೋರ್ಡ್ಗೆ ಒಂದು ಧನ ಸಹಾಯವನ್ನ ಅಥವಾ ಆ ಕ್ರಿಕೆಟ್ ಅನ್ನ ಉತ್ತೇಜನ ಮಾಡೋದಕ್ಕೆ ಹೆಲ್ಪ್ ಅನ್ನ ಮಾಡುವ ಕ್ರಿಕೆಟ್ ಬೋರ್ಡ್ ಇದ್ರೆ ಅದು BCCI ಅಂದ್ರೆ ಇಂಡಿಯನ್ ಕ್ರಿಕೆಟ್ ಬೋರ್ಡ್. ಹಾಗಾಗಿ ಈ ತಿಕ್ಕಾಟದಲ್ಲಿ ಇಂಡಿಯಾ ಆಬ್ವಿಯಸ್ಲಿ ಗೆಲ್ಲೇಬೇಕಿತ್ತು. ಫೈನಲಿ ಗೆದ್ದಿದೆ. ಏನು ಈ ಎರಡು ದೇಶಗಳ ನಡುವೆ ಇದ್ದಂತಹ ತಿಕ್ಕಾಟ ಅನ್ನೋದನ್ನ ನಾವು ನೋಡೋದಾದ್ರೆ, 2025ಕ್ಕೆ ICC ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ. ಈ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನ ಪಾಕಿಸ್ತಾನ ವಹಿಸ್ಕೊಂಡಿದೆ. ಪಾಕಿಸ್ತಾನ ಆತಿಥ್ಯವನ್ನ ವಹಿಸ್ಕೊಂಡಿದೆ ಅಂತಂದ್ಮೇಲೆ ಎಲ್ಲಾ ಟೀಮ್ಗಳು ಸಹ ಪಾಕಿಸ್ತಾನಕ್ಕೆ ಹೋಗಿ ಈ ಟೂರ್ನಿಮೆಂಟ್ ನಲ್ಲಿ ಪಾಲ್ಗೊಳ್ಬೇಕು, ಈ ಟೂರ್ನಿಮೆಂಟ್ ನ ಆಡ್ಬೇಕು. ಆದ್ರೆ ಇಂಡಿಯಾ ಇದಕ್ಕೆ ರೆಡಿ ಇರಲಿಲ್ಲ. ಯಾಕಪ್ಪ ಅಂತ ಎಲ್ರಿಗೂ ಕೂಡ ಗೊತ್ತು. ಬದ್ಧವೈರಿ ಪಾಕಿಸ್ತಾನ. ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಆಡಲ್ಲ ಅನ್ನೋದು ಇಂಡಿಯನ್ ಟೀಮ್ನ ಒಂದು ವಾದ. ಅದರ ಜೊತೆಗೆ ಈ ಹಿಂದೆ ಸಾಕಷ್ಟು ಬಾರಿ ಸಾಕಷ್ಟು ಟೂರ್ನಿಮೆಂಟ್ಗಳು ನಡೆದಾಗ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ ಅಟ್ಯಾಕ್ಸ್ ಆಗಿದೆ. ಲಾಸ್ಟ್ ಒಂದು ಶ್ರೀಲಂಕಾ ಮೇಲೆ ಆದಂತಹ, ಶ್ರೀಲಂಕಾ ಹಾಗೂ ಪಾಕಿಸ್ತಾನ ಪಂದ್ಯ ನಡೀತಾ ಇರಬೇಕಾದ್ರೆ ಶ್ರೀಲಂಕಾ ಮೇಲೆ ಆದಂತಹ ಒಂದು ಟೆರರ್ ಅಟ್ಯಾಕ್ ನಲ್ಲಿ ಪ್ಲೇಯರ್ಸ್ ಬದುಕಿ ಉಳಿದಿದ್ದೆ ಒಂದು ರೋಚನೀಯ ಸಂಗತಿ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಇಂಡಿಯಾ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಅನ್ನ ಆಡಲ್ಲ ಅಂತ ನಿರ್ಧಾರ ಮಾಡಿದೆ. ಹಾಗಾಗಿ ICC ಚಾಂಪಿಯನ್ಸ್ ಟ್ರೋಫಿನ ಕೂಡ ನಾವು ಪಾಕಿಸ್ತಾನದಲ್ಲಿ ಹೋಗಿ ಆಡಲ್ಲ. ನಾವು ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಲ್ಗೊಳ್ಬೇಕು, ಅದರಲ್ಲಿ ನಾವು ಆಟವನ್ನ ಆಡಬೇಕು ಅಂದ್ರೆ ಹೈಬ್ರಿಡ್ ಪದ್ಧತಿಯಲ್ಲಿ ಪಂದ್ಯಗಳನ್ನ ನಡೆಸಬೇಕು. ICC ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯವನ್ನ ಪಾಕಿಸ್ತಾನ ವಹಿಸ್ಕೊಂಡಿರ್ಬೋದು, ಆದ್ರೆ ಟೀಮ್ ಇಂಡಿಯಾ ಯಾವೆಲ್ಲ ಟೀಮ್ಗಳ ಮೇಲೆ ಕ್ರಿಕೆಟ್ ಮ್ಯಾಚ್ ಅನ್ನ ಆಡಬೇಕು ಈ ಟ್ರೋಫಿನಲ್ಲಿ, ಆ ಮ್ಯಾಚ್ ಅನ್ನ ಹೈಬ್ರಿಡ್ ಪದ್ಧತಿ ಮೂಲಕ ಬೇರೆ ಕಂಟ್ರಿನಲ್ಲಿ ಅಂದ್ರೆ ಪಕ್ಕದ ಶ್ರೀಲಂಕಾ ಅಥವಾ ದುಬೈ ಈ ರೀತಿ ಯಾವ್ದಾದ್ರು ಬೇರೆ ಕಂಟ್ರಿನಲ್ಲಿ ಆಯೋಜನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ICC ಚಾಂಪಿಯನ್ಸ್ ಟ್ರೋಫಿನಲ್ಲಿ ಪಾಲ್ಗೊಳ್ತೀವಿ. ಇಲ್ಲ ಅಂದ್ರೆ ನಾವು ಪಾಕಿಸ್ತಾನಕ್ಕೆ ICC ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಗಳಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ ಪಾಕಿಸ್ತಾನದಲ್ಲಿ ಅನ್ನೋ ವಾದವನ್ನ ಇಟ್ಟಿತ್ತು. ಅದಕ್ಕೆ ಪಾಕಿಸ್ತಾನ ಕೂಡ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಈ ಹಿಂದೆ ಇದ್ದಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಇಲ್ಲ. ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ, ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ. ಆದ್ರೆ ಟೀಮ್ ಇಂಡಿಯಾ ಅಥವಾ ಇಂಡಿಯಾ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಬರೋದಕ್ಕೆ. ಇದನ್ನ ನಾವು ಒಪ್ಪೋದಿಲ್ಲ. ICC ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೀತಾ ಇರೋದ್ರಿಂದ, ಪಾಕಿಸ್ತಾನ ಆತಿಥ್ಯವನ್ನ ವಹಿಸಿರೋದ್ರಿಂದ ಪಾಕಿಸ್ತಾನಕ್ಕೆ ಇಂಡಿಯಾ ಟೀಮ್ ಬರಲೇಬೇಕು. ಇಲ್ಲ ಅಂತಂದ್ರೆ 2026ಕ್ಕೆ ನಡೆಯುವ T20 ವಿಶ್ವಕಪ್ ಪಂದ್ಯಾವಳಿಗಳನ್ನ ಇಂಡಿಯಾ ಆಯೋಜನೆ ಮಾಡ್ತಾ ಇದೆ. ನಾವು ಭಾರತಕ್ಕೆ ಬರಲ್ಲ, ಆ ಸಂದರ್ಭದಲ್ಲಿ ನಾವು ಭಾರತದಲ್ಲಿ ಪಂದ್ಯವನ್ನ ಆಡಲ್ಲ ಎನ್ನುವ ಒಂದಷ್ಟು ವಾದ ವಿವಾದ, ಬೆದರಿಕೆ, ಹೆದರಿಕೆ ಏನಂತಾದ್ರೂ ಅನ್ಕೋಬಹುದು ಇರುತ್ತೆ. ಈ ರೀತಿ ಒಂದು ವಾದ ವಿವಾದಗಳನ್ನ ಮಾಡಿತ್ತು. ಆದ್ರೆ ಇದು ICC ಬೋರ್ಡ್ ನ ಮುಂದೆ ಹೋಗಿತ್ತು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬೋರ್ಡ್ ನ ಮುಂದೆ ಹೋಗಿತ್ತು. ಆಗ ಏನಾಗಬಹುದು? ಪಾಕಿಸ್ತಾನ ಈ ರೀತಿ ವಾದ ಮಾಡ್ತಾ ಇದೆ, ಒಂದೊಂದ್ ಕಡೆ ಟೀಮ್ ಇಂಡಿಯಾ ಈ ರೀತಿ ವಾದ ಮಾಡ್ತಾ ಇದೆ. ಹಿಂಗಿದ್ದಾಗ ಏನಾಗ್ಬೋದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೆ ಉತ್ತರ ನಮಗೆ ಮುಂಚೆನೆ ಗೊತ್ತಿತ್ತು. ಯಾಕಪ್ಪ ಅಂತಂದ್ರೆ ICCಯ ಅಧ್ಯಕ್ಷ ಸ್ಥಾನದಲ್ಲಿ ಇರೋದು ಭಾರತದ ಜೈ ಶಾ, BCCI ಪ್ರೆಸಿಡೆಂಟ್ ಕೂಡ ಆಗಿದ್ರು ಅವರು. ಜೈ ಶಾ ಅವರು ಅಲ್ಲಿರುವ ಕಾರಣಕ್ಕೆ ಆಬ್ವಿಯಸ್ಲಿ ಡಿಸೈಡ್ ನಮ್ಮ ಇಂಡಿಯಾದ ಪರವಾಗಿ ಇರುತ್ತೆ ಅಂತ ನಾನು ಗೆಸ್ ಮಾಡಿದ್ದೆ. ಅದು ಹಂಗೆ ಆಗೋಗಿದೆ. ಫೈನಲಿ ಪಾಕಿಸ್ತಾನ ಹೈಬ್ರಿಡ್ ಪಂದ್ಯಾವಳಿಗಳನ್ನ ನಡೆಸೋದಕ್ಕೆ ಒಪ್ಕೊಂಡಿದೆ. ಟೀಮ್ ಇಂಡಿಯಾ ICC ಚಾಂಪಿಯನ್ಸ್ ಟ್ರೋಫಿನಲ್ಲಿ ಯಾರ ಮೇಲೆಲ್ಲ ಪಂದ್ಯಗಳನ್ನ ಆಡಬೇಕೋ ಆ ಪಂದ್ಯಗಳನ್ನ ದುಬೈ ಅಥವಾ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಸೋದಕ್ಕೆ ICC ತೀರ್ಮಾನ ಮಾಡಿದೆ. ಇದಕ್ಕೆ ಪಾಕಿಸ್ತಾನ ಒಲ್ಲದ ಮನಸ್ಸಿನಿಂದನೇ ಒಪ್ಕೊಂಡಿದೆ. ಇದ್ರ ಜೊತೆಗೆ ICC ಇನ್ನೊಂದು ಹೇಳಿದೆ. ಏನಪ್ಪಾ ಅಂತಂದ್ರೆ 2026ಕ್ಕೆ ಭಾರತದಲ್ಲಿ ನಡೆಯುವ T20 ವಿಶ್ವಕಪ್ ನಲ್ಲಿ ಪಾಕಿಸ್ತಾನಕ್ಕೆ ಪಾಲ್ಗೊಳ್ಳುವ ಆಸೆ ಇಲ್ಲ ಅಂದ್ರೂ ಕೂಡ ಆಗ ಕೂಡ ನಾವು ಇದೇ ತರಹದ ಹೈಬ್ರಿಡ್ ಸಿಸ್ಟಮ್ನ ಅಳವಡಿಸಿಕೊಂಡು ಪಾಕಿಸ್ತಾನಕ್ಕೂ ಕೂಡ ಪಂದ್ಯಗಳನ್ನ ಆಡಿಸ್ತೀವಿ ಎನ್ನುವ ಒಂದು ಭರವಸೆಯನ್ನು ಸಹ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಸೊ ಪಾಕಿಸ್ತಾನ ಟೀಮ್ ಇಂಡಿಯಾಗೆ ಬಂದು T20 ವರ್ಲ್ಡ್ ಕಪ್ ಅನ್ನ ಆಡೋದು ಬಿಡೋದು ಅದರ ಇಚ್ಛೆಗೆ ಬಿಟ್ಟಿದ್ದು. ಫೈನಲಿ ICC ಚಾಂಪಿಯನ್ಸ್ ಟ್ರೋಫಿನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೋಗಲ್ಲ ಎನ್ನುವ ಹಠ ಏನು ಹಿಡಿದಿತ್ತು, ವಾದವನ್ನ ಏನು ಮಾಡಿತ್ತು, ಈ ವಾದದಲ್ಲಿ ಭಾರತಕ್ಕೆ ಫೈನಲಿ ಗೆಲುವು ಸಿಕ್ಕಂತೆ ಆಗಿದೆ. ಏನನ್ಸುತ್ತೆ ನಿಮಗೆ? ಈ ಸ್ಟೋರಿನ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.